ಲೇ ಮುಟ್ಟಾಳ, ಸಾತ್ವಿಕತೆ ಅಂದ್ರೆ ನಪುಂಸಕತೆ ಅಲ್ಲ. ಸಾತ್ವಿಕತೆ ಅನ್ನೋದಕ್ಕೆ ಅರ್ಥ ಗೊತ್ತಿಲ್ಲ. ಓಕೆ, ನಾನು ಸಾತ್ವಿಕವಾಗಿರ್ತೀನಿ ಜೀವನ ಅಂತ ಅನ್ಬಿಟ್ಟು ಎಲ್ಲವನ್ನ ಬಿಟ್ಬಿಡೋದು, ತ್ಯಜಿಸೋದಲ್ಲ. ಕೃಷ್ಣ ಅರ್ಜುನನಿಗೆ ಮಹಾಭಾರತದಲ್ಲಿ ಅವನು ನಾನು ಯುದ್ಧ ಮಾಡಲ್ಲ, ಇವರೆಲ್ಲ ನನ್ನ ದಾಯಾದಿಗಳು, ಬಂಧು ಬಳಗದವರು, ಅವರನ್ನು ಹೇಗೆ ನಾನು ಕೊಲ್ಲಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಇದು ನಪುಂಸಕತೆ. ನೀನ್ ತಿಳ್ಕೊಂಡಿರಂಗಲ್ಲ ಕಣೋ. ನನ್ನ ಕಾಯಕವನ್ನ, ನನ್ನ ವೃತ್ತಿಯನ್ನ ನಾನು ಇಲ್ಲಿ ಕರ್ಮವನ್ನ ಕಳ್ಕೊಳ್ಳೋದಕ್ಕೋಸ್ಕರ ಬಂದಿರೋದು. ಅದರಿಂದ ನೀನು ಎಸ್ಕೇಪ್ ಆಗಕ್ಕೆ ನೋಡ್ತಾ ಇದೀಯ. ಸಾತ್ವಿಕತೆ ಅಂದ್ರೆ ಏನು ಅನ್ನೋದನ್ನ ಯುದ್ಧ ಮಾಡಿ ತೋರಿಸು ಅಂತ ಹೇಳಿ ಜೀವನ ದರ್ಶನವನ್ನ ನೀಡ್ತಾನೆ. ಅದೇ ಭಗವದ್ಗೀತೆ 18 ಅಧ್ಯಾಯಗಳು. ಸೊ ನೀನ್ ಅನ್ಕೊಂಡಿದ್ಯಾ ಸಾತ್ವಿಕತೆ ಅಂದ್ರೆ ನಪುಂಸಕತೆ ಅಂತ, ಎಲ್ಲವನ್ನ ಬಿಟ್ಬಿಟ್ಟಿದೀಯಾ, ಏನೂ ಮಾಡ್ತಾ ಇಲ್ಲ. ಸಾತ್ವಿಕವಾಗಿರು, ಬೇಡ ಅಂತ ಹೇಳ್ತಾ ಇಲ್ಲ. ಸಾತ್ವಿಕ ಅಂತಂದ್ರೆ ನೀನ್ ತಿಳ್ಕೊಂಡಿದೀಯಲ್ಲ ಸಾತ್ವಿಕತೆ, ಅದಲ್ಲ ಸಾತ್ವಿಕತೆ. ಸಾಧನೆ ಮಾಡು, ನಿನ್ನ ಜವಾಬ್ದಾರಿ ಕರ್ತವ್ಯಗಳನ್ನ ಶ್ರದ್ಧೆ ಭಕ್ತಿಯಿಂದ ಅದನ್ನ ಪೂರ್ಣಗೊಳಿಸು. ಇದು ಸಾತ್ವಿಕತೆ. ಅರ್ಧಂಬರ್ಧ ಶುರು ಮಾಡಿಬಿಟ್ಟು ಬಿಟ್ಬಿಟ್ಟು ಇದನ್ನ ನಾನು ಸಾತ್ವಿಕತೆ ಅಂತ ಹೇಳ್ತೀನಿ ಅಂತಂದ್ರೆ ಯಾಕೆ ಮದುವೆ ಆದೆ? ಮದುವೆ ಆಗೋ ಅವಶ್ಯಕತೆ ಇರಲಿಲ್ಲ, ಮಕ್ಕಳು ಹುಟ್ಟಿಸೋ ಅವಶ್ಯಕತೆ ಇರಲಿಲ್ಲ. ಅವಾಗ ಜ್ಞಾನೋದಯ ಆಗ್ಲಿಲ್ಲ ನಿನಗೆ. ಈಗ ಜ್ಞಾನೋದಯ ಆಗ್ಬಿಟ್ಟೈತೆ. ಮದುವೆ ಆಗಿ 2 ಮಕ್ಕಳಾದ್ಮೇಲೆ ನಾನು ಸಾತ್ವಿಕವಾದ ಜೀವನವನ್ನು ನಡೆಸ್ತೀನಿ ಅಂದ್ರೆ ನಿನ್ನ ಪ್ರಕಾರ ಯಾರ್ಯಾರು ಜೀವನ ನಡೆಸ್ತಾ ಇದ್ದಾರೆ ಬ್ರಹ್ಮಚಾರಿಗಳು, ಅವರು ಮಾತ್ರ ಸಾತ್ವಿಕವಾಗಿರ್ತಾರೆ. ಇನ್ಯಾರು ಸಾತ್ವಿಕವಾಗಿ ಜಗತ್ತಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಸಾತ್ವಿಕವಾಗಿ ಬದುಕ್ತಾ, ರಾಮ ಸಾತ್ವಿಕವಾಗಿ ಬದುಕ್ತಾ. ಸೊ ಕೃಷ್ಣ ಮದುವೆ ಆಗಿಲ್ವಾ? ರಾಮನಿಗೆ ಮದುವೆ ಆಗಿಲ್ವಾ? ಸೊ ನಿನ್ನ ಪ್ರಕಾರ ಸಾತ್ವಿಕ ಅಂತಂದ್ರೆ ಏನು? ನೀನ್ ತಿಳ್ಕೊಂಡಿದ್ಯಲ್ಲ ತಲೆಯಲ್ಲಿ ಇದೇ ಸಾತ್ವಿಕತೆ. ನಾನು ಮದುವೆ ಆಗದಿರ ಹಿಂಗಿದ್ದು ಬಿಟ್ರೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನಾನು ಅದನ್ನ ಪಾಪಕರ್ಮಗಳು ಮಾಡ್ತಾ ಇದ್ದೀನಿ, ಈಗ ಪಾಪಕರ್ಮಗಳನ್ನು ಬಿಟ್ಟು ಪುಣ್ಯಕರ್ಮಗಳನ್ನ ಮಾಡಬೇಕು ಅಂತ ಈ ಕಡೆ ಹೊರಟಿದ್ಯಾ. ಸೊ ಏನಕ್ಕೆ ಬೇಕದು? ಸೊ ಆದ್ರಿಂದ ನಿನ್ನ ಕಲ್ಪನೆಗಳೆಲ್ಲ ತಪ್ಪಪ್ಪ. ಮೊದಲು ನಿನ್ನ ತಲೆಯಲ್ಲಿ ಇಟ್ಕೊಂಡಿದೆಯಲ್ಲ ಇದೇ ಸರಿ ಹಿಂಗೆ, ಅದೆಲ್ಲವೂ ಕೂಡ ಬಿಟ್ಟುಬಿಡು. ಅದು ವೈಯಕ್ತಿಕ. ನೀನು ಸಮಾಜದಲ್ಲಿರೋದ್ರಿಂದ ಸಾಮಾಜಿಕವಾದ ಕಳಕಳಿಯನ್ನು ಉಳ್ಳಬೇಕು. ಅಂದ್ರೆ ಸಾಮಾಜಿಕ ಪ್ರಜ್ಞೆ ಇರಬೇಕು ನಮಗೆ, ಪ್ರಾಪಂಚಿಕ ಜ್ಞಾನ ಇರಬೇಕು ನಮಗೆ. ಆಗ ಬರ್ತದೆ. ನೀನು ತೀರಾ ವೈಯಕ್ತಿಕವಾಗಿ ಚಿಂತನೆಗಳನ್ನ ಪ್ರಪಂಚಕ್ಕೆ ಕೊಟ್ರೆ, ಸಮಾಜಕ್ಕೆ ಕೊಟ್ರೆ ಅದು ಈಸ್ಕೊಳ್ಳಲ್ಲ ಕಣೆಯ. ಒಂದು ಸಾಮಾನ್ಯ ಜ್ಞಾನ ಇಲ್ಲಲ್ಲೋ. ಇಷ್ಟೆಲ್ಲ ಓದಿದ್ಯಾ, ಈಗ ಮದುವೆ ಆಗಿ 2 ಮಕ್ಕಳಾದ್ಮೇಲೆ ನಾನು ಬಿಟ್ಬಿಡ್ತೀನಿ ಹೆಂಡ್ತಿನ ಮಕ್ಕಳನ್ನ ಅಂದ್ರೆ ಏನು ಅರ್ಥ? ಅಯ್ಯೋ, ಯಾವಾಗ ನಿಮಗೆಲ್ಲ ಬುದ್ಧಿ ಬರ್ತದೋ ಗೊತ್ತಿಲ್ಲಪ್ಪ.